ಹೇ ಎವ್ರಿವನ್, ಐ ಹೋಪ್ ಯು ಆಲ್ ಆರ್ ಗುಡ್. ಸೊ ಕೆ ಸಿ ಟಿಗೆ ಬರೀ 15ರಿಂದ 10 ದಿನ ಅಷ್ಟು ಉಳಿದಿದೆ. ಸೊ ಈ ಟೈಮಲ್ಲಿ ನಿಮಗೆ 130+ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಪಾಸಿಬಲ್ ಇದೆಯಾ? ರೈಟ್, ಇವನ್ ಇಫ್ ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರಾಚ್. ಸೊ ಇದು ಇಂಪಾಸಿಬಲ್ ಅಂತ ಹೇಳಕ್ಕಂತೂ ಆಗಲ್ಲ, ಪಾಸಿಬಲ್ ಇದೆ, ದೇರ್ ಇಸ್ ಅ ವೇ. ಬಟ್ ನೀವು ಅದನ್ನ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಬೇಕು. ಆಮೇಲೆ ಇಟ್ಸ್ ನಾಟ್ ಬಿ ವೆರಿ ಈಸಿ, ಇಟ್ ವಿಲ್ ಬಿ ಹಾರ್ಡ್. ಆಬ್ವಿಯಸ್ಲಿ ಇಟ್ ವಿಲ್ ಬಿ ಹಾರ್ಡ್. ಸೊ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಐ ಮೈಸೆಲ್ಫ್ ಸ್ಕೋರ್ಡ್ 135 ಮಾರ್ಕ್ಸ್ ಇನ್ ಕೆ ಸಿ ಟಿ. ಆಮೇಲೆ ಫೈನಲ್ ರ್ಯಾಂಕ್ ಬಂದ್ಬಿಟ್ಟು 1409. ಸೊ ಐ ಆಮ್ ದ ಪರ್ಫೆಕ್ಟ್ ಗೈ ಟು ಗೈಡ್ ಯು. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಯಾಕಂದ್ರೆ ಮುಂದೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ. ಆಮೇಲೆ ಕೆ ಸಿ ಟಿ ಎಕ್ಸಾಮ್ ದಿನ ಏನು ಮಾಡಬೇಕು, ಸ್ವಲ್ಪ ಕೆಲವೊಂದು ಸ್ಮಾರ್ಟ್ ಟ್ರಿಕ್ಸ್ ಇದೆ, ಅದು ಹೇಗೆ ಅಪ್ಲೈ ಮಾಡಿ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ಆಮೇಲೆ ಎಮ್ ಸಿ ಕ್ಯೂ ಅಲ್ಲಿ ಹೇಗೆ ಗೆಸ್ ಮಾಡ್ಬೋದು, ಸೊ ಅವೆಲ್ಲ ವಿಡಿಯೋಸ್ ಬರ್ತಾ ಇರುತ್ತೆ. ಆಮೇಲೆ ಸೊ ಮಿಸ್ ಮಾಡ್ಕೋಬೇಡಿ, ಅಂದರೆ ಡೂ ಸಬ್ಸ್ಕ್ರೈಬ್, ಯಾಕಂದರೆ ಈಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಸೊ ಎಲ್ರಿಗೂ ಆಕ್ಸೆಸಿಬಲ್ ಇದೆ. ಸೊ ಅವರೊಬ್ಬರು ನೋಡ್ಕೊಂಡು ಮುಂದೆ ಹೋಗ್ತಾರೆ. ಸೊ ಅದಕ್ಕೆ ನೀವು ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಐಲ್ ಬಿ ಆನೆಸ್ಟ್ ವಿತ್ ಯು. ಸಿ, ನಿಮಗೆ ಯು ಡೋಂಟ್ ನೀಡ್ ಟು ಕವರ್ ಎವ್ರಿಥಿಂಗ್. ಅದು ಹೇಳ್ತಾರಲ್ಲ, 20% ಆಫ್ ದ ಥಿಂಗ್ಸ್ ಬ್ರಿಂಗ್ಸ್ ಟು ದ 80% ಆಫ್ ದ ರಿಸಲ್ಟ್. ಸೊ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ, ಹೈ ವೇಟೇಜ್ ಚಾಪ್ಟರ್ಸ್ ಇರುತ್ತೆ. ಸೊ ಅವನ್ನ ನೀವು ಫಸ್ಟ್ ಮಾಡಬೇಕು. ಸೊ ಒಂದು ಲಿಸ್ಟ್ ಇದೆ, ಲೈಕ್ ಅರೌಂಡ್ 35 to 36 ಚಾಪ್ಟರ್ಸ್ ಇದೆ. ಈ ಚಾಪ್ಟರ್ಸ್ ನೀವು ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಮೋರ್ ದೆನ್ 130 ಮಾರ್ಕ್ಸ್. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ದೀಸ್ ಆರ್ ದ ಆಲ್ ದ ಟಾಪಿಕ್ಸ್. ನೀವು ಸ್ಕ್ರೀನ್ಶಾಟ್ ತಗೋಬಹುದು ಇದನ್ನ. ಸೊ ಇವುಗಳು ಲಾಸ್ಟ್ 10 years ಇಂದ ಅನಲೈಸ್ ಮಾಡಿ ಅದ್ರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕೂಡ ಬರ್ತಿದ್ದೀನಿ. ಸೊ ಫಸ್ಟ್ ಇವನ್ನ ಮಾಡಿ. ಅದಾದ್ಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಪಿ ವೈ ಕ್ಯೂಸ್. ತುಂಬಾ ಜನ ಪಿ ವೈ ಕ್ಯೂಸ್ ಮಿಸ್ ಮಾಡ್ತಾರೆ. ಬಟ್ ದ ಥಿಂಗ್ ಇಸ್, ಅದರಿಂದಾನೇ ತುಂಬಾ ಸತಿ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಕ್ವಶನ್ಸ್ ಸೇಮ್ ಟು ಸೇಮ್ ಕೇಳಿದ್ದಾರೆ. ಕೆಲವೊಂದು ಸತ ಆದ್ರೂ ಜಸ್ಟ್ ವ್ಯಾಲ್ಯೂಸ್ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಸೊ ಕೆ ಸಿ ಟಿ ಅಲ್ಲಿ ಇದೊಂದು ಒನ್ ಆಫ್ ದ ಬೆಸ್ಟ್ ಟ್ರಿಕ್. ಯಾಕಂದ್ರೆ ಅವ್ರು ಹೇಳ್ತಿದ್ದಾರೆ, ಲೈಕ್ ನೋಡಿ ಪಿ ವೈ ಕ್ಯೂಸ್ ನೋಡಿ. ಲೈಕ್ ಯಾರು ಪಿ ವೈ ಕ್ಯೂಸ್ ನೋಡ್ತಾರೆ ಅವ್ರಿಗಷ್ಟೇ ಗೊತ್ತಾಗುತ್ತೆ ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಇದೆ, ಏನ ಮಾಡಬೇಕು ಅಂತ. ಸೊ ಪಿ ವೈ ಕ್ಯೂಸ್ ಮಾಡಬೇಕು ಎಲ್ರಿಗೂ ಗೊತ್ತಿದೆ, ಬಟ್ ಎಲ್ಲಿಂದ ಓದಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಬುಕ್ ನಾನೇನು ಹೇಳ್ತೇನೆ ಅಂದ್ರೆ ಪಿ ಡಬ್ಲ್ಯೂ ಅವ್ರದ್ದು. ಸೊ ಫಿಸಿಕ್ಸ್ ವಾಲ ವತಿಯಿಂದ ಲಾಸ್ಟ್ 20 yearsದು ಕೆ ಸಿ ಟಿ ಪಿ ವೈ ಕ್ಯೂಸ್ ನಿಮಗೆ ಕೊಡ್ತಾ ಇದ್ದಾರೆ. ಸೊ 2006 ಇಂದ 2025 ವರೆಗೂ ಎಲ್ಲ ಪಿ ವೈ ಕ್ಯೂಸ್ ಇದೆ. ಅದಷ್ಟೇ ಅಲ್ಲದೆ ಪ್ರೀವಿಯಸ್ ಇಯರ್ ಪಿ ವೈ ಕ್ಯೂಸ್ ಇದೆ ಅಲ್ಲ, 2025 ಅಲ್ಲಿ ಕೆ ಸಿ ಟಿಲಿ ಏನೇನು ಕೇಳಿದ್ರು ಅದು ಕೂಡ ಅದರಲ್ಲಿ ಇನ್ಕ್ಲೂಡೆಡ್ ಇದೆ. ಸೊ ಲೇಟೆಸ್ಟ್ ಆಗಿ ಏನೇನು ಟ್ರೆಂಡ್ ಹೋಗ್ತಿದೆ ಅದೆಲ್ಲ ಕೂಡ ನೀವು ನೋಡ್ಕೋಬಹುದು. ಆಮೇಲೆ ಬೆಸ್ಟ್ ಏನಂದ್ರೆ ಇವರು ಮ್ಯಾಥ್ಸು, ಕೆಮಿಸ್ಟ್ರಿ, ಫಿಸಿಕ್ಸ್, ಆಮೇಲೆ ಬಯಾಲಜಿ ಅಂತ 4 ಡಿಫ್ರೆಂಟ್ ಬುಕ್ಸ್ ತಗೊಂಡು ನೆಸಸರಿ ಇಲ್ಲ. ಯಾಕಂದ್ರೆ ಒಂದೇ ಬುಕ್ ಅಲ್ಲಿ ಆಲ್ ದ 4 ಸಬ್ಜೆಕ್ಟ್ಸ್ ಆರ್ ಕಂಬೈನ್ಡ್. ಸೊ ದಟ್ಸ್ ಬೆಸ್ಟ್ ಅಲ್ಲ, ಯು ಡೋಂಟ್ ನೀಡ್ ಟು ಸ್ಪೆಂಡ್ ಮೋರ್ ಮನಿ. ಸೊ ಒಂದೇ ಬುಕ್ ಅಲ್ಲಿ ಎಲ್ಲ ಸಿಗ್ತಿದೆ. ಇದರಲ್ಲಿ ಟೋಟಲ್ 3500 ಟೋಟಲ್ ಕ್ವಶನ್ಸ್ ಇದೆ. ಆಮೇಲೆ ಟ್ರೆಂಡ್ ಕೂಡ ಅನಲೈಸ್ ಮಾಡಿದ್ದಾರೆ, ಚಾಪ್ಟರ್ ವೈಸ್ ಪಾಸ್ಟ್ 5 years ಅನಾಲಿಸಿಸ್. ಅದಷ್ಟೇ ಅಲ್ಲದೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಫಾರ್ ಎಕ್ಸಾಂಪಲ್, ನಿಮಗೆ ಫಿಸಿಕ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಅಥವಾ ಮ್ಯಾಥ್ಸಲ್ಲಿ ಅರ್ಥ ಆಗ್ತಾ ಇಲ್ಲ, ಹೇಗೆ ಅಪ್ರೋಚ್ ಮಾಡೋದು, ಲೈಕ್ ವಿಚ್ ಒನ್ ಟು ವಿಚ್ ಸೊಲ್ಯೂಷನ್ ಟು ಟೇಕ್, ಬಿಕಾಸ್ ದೆರ್ ಆರ್ ಮಲ್ಟಿಪಲ್ ವೇಸ್ ಯು ಕ್ಯಾನ್ ಸಾಲ್ವ್ ಅ ಸಿಂಗಲ್ ಪ್ರಾಬ್ಲಮ್. ಸೊ ಎಲ್ಲಿಂದ ಫಾಸ್ಟೆಸ್ಟ್ ಆಗಿ ಯು ಕ್ಯಾನ್ ಗೆಟ್ ದ ಆನ್ಸರ್, ಅವು ಎಲ್ಲ ಆನ್ಸರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಜಸ್ಟ್ ಹ್ಯಾವ್ ಅ ಲುಕ್ ಹೌ ದೇ ಟುಕ್ ದ ಅಪ್ರೋಚ್, ಹೌ ದೇ ಸಾಲ್ವ್ ಇಟ್. ಇದರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ನೀವು ಸಾಲ್ವ್ ಮಾಡಬೇಕು ಅಂತ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಪರ್ಚೇಸ್ ದಿಸ್ ಬುಕ್. ಆಮೇಲೆ ಇದು ತುಂಬಾ ಅಫೋರ್ಡಬಲ್ ಕೂಡ ಇದೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಲಾಸ್ಟ್ 15 days ಅಲ್ಲಿ ನೀವು ಇನ್ನೂವರೆಗೂ ಪಿ ವೈ ಕ್ಯೂಸ್ ಮಾಡ್ತಾ ಇಲ್ಲ ಅಂದರೆ ಐ ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್. ಸೊ ಈಗಲೇ ಪರ್ಚೇಸ್ ಮಾಡಿ ಆ್ಯಂಡ್ ಜಸ್ಟ್ ಸ್ಟಾರ್ಟ್ ಸ್ಟಡಿಂಗ್ ದಿಸ್. ಅಲ್ಲಿ ಪಾಯಿಂಟ್ ನಂಬರ್ 3 ಏನಂದರೆ ಕೆ ಸಿ ಟಿ ಅಲ್ಲಿ ಫಾರ್ಮುಲಾ ಬೇಸ್ ಕ್ವಶನ್ಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಯು ಹ್ಯಾವ್ ಟು ಸಾಲ್ವ್ ಒನ್ ಕ್ವಶನ್ ಇನ್ 1 minute ಅಲ್ಲ. ಸೊ ಅದಕ್ಕೆ ನಿಮ್ಗೆ ಜಾಸ್ತಿ ಸಾಲ್ವ್ ಮಾಡೋಕ್ಕೇನೋ ಕೊಟ್ಟಿರಲ್ಲ. ದೇರ್ ಆರ್ ಹಾರ್ಡ್ಲಿ 5 to 6 ಪ್ರಾಬ್ಲಮ್ಸ್ ವಿಚ್ ಆರ್ ಲೆಂದಿ, ಬಟ್ ರಿಮೈನಿಂಗ್ ಆರ್ ಆಲ್ ಫಾರ್ಮುಲಾ ಬೇಸ್ಡ್ ಇಟ್ ಸೆಲ್ಫ್. ಸೊ ಅದಕ್ಕೆ ನೀವು ಫಾರ್ಮುಲಾ ಶೀಟನ್ನು ತಯಾರು ಮಾಡಬೇಕು. ಪ್ರತಿಯೊಂದು ಸಬ್ಜೆಕ್ಟಲ್ಲಿ, ಪ್ರತಿಯೊಂದು ಚಾಪ್ಟರ್ಲಿ ಏನೇನು ಫಾರ್ಮುಲಾಸ್ ಇದೆ ಅವೆಲ್ಲ ಕೂಡ ಒಂದರಲ್ಲಿ ಜಸ್ಟ್ ನೋಟೆಡ್ ಡೌನ್, ಸೊ ದಟ್ ನಿಮಗೆ ರಿವೈಸ್ ಮಾಡುವಾಗ ಈಸಿ ಆಗುತ್ತೆ. ಬಟ್ ಅದು ನಿಮಗೆ ಮ್ಯಾನ್ಯಲ್ ಆಗಿ ಮಾಡೋ ನೆಸರಿಲ್ಲ, ಯಾಕಂದರೆ ಐ ಹ್ಯಾವ್ ಆಲ್ರೆಡಿ ಕಂಬೈನ್ಡ್ ಈಚ್ ಆ್ಯಂಡ್ ಎವ್ರಿ ಫಾರ್ಮುಲಾಸ್. ಸೊ ಅದರ ರಿಸೋರ್ಸನ್ನು ನಾನು ಒಂದು ವಿಡಿಯೋಲಿ ಕೊಟ್ಟಿದ್ದೆ. ಇಟ್ಸ್ ಅ ಫ್ರೀ PDF, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್. ಆಮೇಲೆ ಪಾಯಿಂಟ್ ನಂಬರ್ 4 ಮಾಕ್ ಟೆಸ್ಟ್. ಸೊ ನೀವು ಪ್ರತಿಯೊಂದು ಚಾಪ್ಟರ್ ಮಾಡಿದ್ಮೇಲೆ ಅದ್ರೊಂದು ಮಾಕ್ ಟೆಸ್ಟ್ ನೀವು ಕೊಡಲೇಬೇಕು. ಇಲ್ಲ ನಿಮ್ಮ ಹತ್ರ ಮಾಕ್ ಟೆಸ್ಟ್ ಪರ್ಚೇಸ್ ಮಾಡಿಲ್ಲ ಅಂದರೆ ಆ ಪ್ರೀವಿಯಸ್ ಇಯರ್ದು ಪಿ ವೈ ಕ್ಯೂಸ್ ನೋಡಿ. ಲೈಕ್ ಫಾರ್ ಎಕ್ಸಾಂಪಲ್ ಪಿ ವೈ ಕ್ಯೂ, ಪಿ ಡಬ್ಲ್ಯೂ ಪರ್ಚೇಸ್ ಮಾಡ್ತಾರಲ್ಲ, ಸೊ ಆ ಚಾಪ್ಟರಲ್ಲಿ ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೇಳಿದ್ದಾರೆ ಅವನ್ನ ಸಾಲ್ವ್ ಮಾಡಿ. ಒಂದು ಚಾಪ್ಟರ್ ಆದಮೇಲೆ ಪಿ ವೈ ಕ್ಯೂ ಯು ಹ್ಯಾವ್ ಟು ಮಸ್ಟ್, ಅಥವಾ ಪಾಸಿಬಲ್ ಇದ್ರೆ ಮಾಕ್ ಟೆಸ್ಟ್ ಕೊಡಿ. ಅದಾದಮೇಲೆ ಗಿವ್ ಅ ಎಕ್ಸಾಮ್ ಫಾರ್ ಇಟ್. 60 minutes ಟೈಮರ್ ಇಟ್ಕೊಳ್ಳಿ ಆ್ಯಂಡ್ ಸಾಲ್ವ್ ಮ್ಯಾಕ್ಸಿಮಮ್ ಆಸ್ ಮಚ್ ಆಸ್ ಪಾಸಿಬಲ್ ಕ್ವಶನ್ಸ್ ಆನ್ ಇಟ್. ಅಂದರೆ ಈ ಥರ ಮಾಡಿದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ನಾನು ಅದರ 60 minutes ಇದೆ ಅಂತ 60 minutes ಪೂರ ಯುಟಿಲೈಸ್ ಮಾಡಬಾರ್ದು. ಟ್ರೈ ಟು ಸಾಲ್ವ್ ವಿದಿನ್ 40 to 50 minutes. ನಂಗೆ ಗೊತ್ತು ಫಸ್ಟ್ ಟೈಮಲ್ಲಿ ಆಗಲ್ಲ, ಬಟ್ ರೈಟ್ ಫಾರ್ 2 times 3 times 4 ಟೈಮಲ್ಲಾದರೂ ನಿಮ್ದು ಸ್ಪೀಡ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಟ್ರಸ್ಟ್ ಮೀ, 15 daysಲ್ಲಿ ನೀವು ಮಾಕ್ ಟೆಸ್ಟ್ ಕೊಡಲೇಬೇಕು. ಯಾಕಂದರೆ ಇಲ್ಲೇ ನೀವು ನಿಮ್ಮ ಅಕ್ಯುರಸಿ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಕೋತೀರಾ. ಆಮೇಲೆ ಪಾಯಿಂಟ್ ನಂಬರ್ 5 ಇನ್ನೊಂದೇನು ಹೇಳಬೇಕಂದ್ರೆ ಈಸಿ, ಮೀಡಿಯಂ, ಹಾರ್ಡ್ 3 ಥರ ಕ್ವಶನ್ಸ್ ಕೇಳ್ತಾರೆ ಕೆ ಸಿ ಟಿಯಲ್ಲಿ. ಆಮೇಲೆ 3ಕ್ಕೂ ಸೇಮ್ ವಿಟೇಜ್ ಇದೆ, ದಟ್ ಈಸ್ 1 mark. ನೀವು ಕ್ವಶನ್ಸ್ ಓದುವಾಗ ನಿಮ್ಗೆ ಏನಾದರೂ ಈಸಿ ಕ್ವಶನ್ಸ್ ಬಂದರೆ ಅದನ್ನೇ ಫಸ್ಟ್ ಸಾಲ್ವ್ ಮಾಡಿ. ಆಮೇಲೆ ಹಾರ್ಡ್ ಕ್ವಶನ್ಸ್, ಮೀಡಿಯಂ ಕ್ವಶನ್ಸ್ ಬಂದರೆ ಜಸ್ಟ್ ಸ್ಕಿಪ್ ಮಾಡಿಬಿಡಿ. ಲೈಕ್ ನೋಡೋಕ್ಕೆ ಹೋಗ್ಬೇಡಿ, ಲೈಕ್ ಬ್ಲೈಂಡ್ಲಿ ಸ್ಕಿಪ್ ಮಾಡೇಬಿಡಿ. ಯಾಕಂದರೆ ಲಾಸ್ಟ್ಗೆ ಟೈಮ್ ಉಳಿದ್ಮೇಲೆ ದೆನ್ ಯು ಕ್ಯಾನ್ ಅಪ್ರೋಚ್ ದ್ಯಾಟ್.
ಓಕೆ, ಯಾಕಂದರೆ ಸೇಮ್ ವೆಟೇಜ್ ಇದೆ ರೈಟ್. ಸೊ ವೈ ಟು ಗಿವ್ ಮೋರ್ ಟೈಮ್ ಟು ದ ಹಾರ್ಡ್ ಆ್ಯಂಡ್ ಮೀಡಿಯಮ್. ಸೊ ಫಸ್ಟ್ ಈಸಿ ಕ್ವಶನ್ ಮಾಡಿ, ಅದಾದಮೇಲೆ ದೆನ್ ಯು ಕ್ಯಾನ್ ಗೋ ಫಾರ್ ಮೀಡಿಯಮ್ ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಫಾರ್ ಹಾರ್ಡ್. ಸೊ ಇದು ಲಾಸ್ಟ್ ಮೂಮೆಂಟಲ್ಲಿ ಪ್ಯಾನಿಕ್ ಆಗಬೇಡಿ, ಯು ಕ್ಯಾನ್ ಈಸಿಲಿ ಡೂ ಇಟ್. ಐ ನೋ, ಬಿಕಾಸ್ ನಿಮ್ಮ ಬ್ರೈನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ದಟ್ KCET ಈಸ್ ದ ಈಸಿಯೆಸ್ಟ್ ಎಕ್ಸಾಮ್ ಇನ್ ಯುವರ್ ಲೈಫ್, ಬಿಕಾಸ್ ವಾಟ್ ಯು ಥಿಂಕ್ ದ್ಯಾಟ್ ವಿಲ್ ಬಿಕಮ್. ನಾನು ಕೂಡ KCET ಲಾಸ್ಟ್ 2 ಮಂತ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಯಾಕಂದರೆ ನಾನು ಮೆಡಿಕಲ್ ಸ್ಟೂಡೆಂಟ್ ಇದ್ದೆ. ಆಮೇಲೆ ಲಾಸ್ಟ್ ನಾನು ಇಂಜಿನಿಯರಿಂಗ್ ಸ್ವಿಚ್ ಆದೆ. ಆ ಲಾಸ್ಟ್ 2 ಮಂತ್ಸಲ್ಲಿ ನಾನು ತುಂಬ ಯೋಚನೆ ಮಾಡಿದೆ, ಲೈಕ್ ಏನೋ ಜನರು 2 ವರ್ಷದಿಂದ ಓದ್ತಾ ಇರ್ತಾರೆ, ನಾನು 2 ಮಂತ್ಸಲ್ಲಿ ಹೇಗೆ ಮಾಡ್ತೀನಿ ಅಂತ. ಬಟ್ ಅಗೇನ್ ಇಟ್ಸ್ ಆಲ್ ಯುವರ್ ಮೈಂಡ್ ಸೆಟ್. ನಾನು ಜಸ್ಟ್ ಡೈಲಿ ಹೇಳ್ತಾ ಬಂದೆ ಇಟ್ಸ್ ಪಾಸಿಬಲ್, KCET ದ ಈಸಿಯೆಸ್ಟ್ ಎಕ್ಸಾಮ್ ಐ ವಿಲ್ ಎವರ್ ಗಿವ್ ಇನ್ ಮೈ ಲೈಫ್, ಆ್ಯಂಡ್ ದೆನ್ ಐ ಫೈನಲಿ ಕ್ರ್ಯಾಕ್ಡ್ ಇಟ್. ಅದೊಂದು ಅಂತಾರಲ್ಲ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಅದನ್ನ ಡೈಲಿ ಮಾಡ್ತಾನೆ ಇರಿ. ಇಟ್ಸ್ ವೆರಿ ಅಂಡರ್ ರೇಟೆಡ್ ಥಿಂಗ್. ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಲೈಕ್ ಹೌ ಟು ಸಾಲ್ವ್ MCQs ವಿದಿನ್ 1 minute. ಸೊ ಆ ಥರ ವಿಡಿಯೋ ಬೇಕಂದರೆ ಜಸ್ಟ್ ಕಮೆಂಟ್ ಯಸ್ ಅಂತ ಹಾಕಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ, ಯಾಕಂದರೆ ನೆಕ್ಸ್ಟ್ ವಿಡಿಯೋನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ 80% ಆಫ್ ಯು ಸಬ್ಸ್ಕ್ರೈಬ್ ಮಾಡೋದೇ ಅಲ್ಲ, ಐ ಡೋಂಟ್ ನೋ ವೈ. ಸೊ ಡೂ ಸಬ್ಸ್ಕ್ರೈಬ್ ರೈಟ್ ನೌ, ಯಾಕಂದರೆ ನೆಕ್ಸ್ಟ್ ಇಂಜಿನಿಯರಿಂಗ್ ವಿಡಿಯೋಸ್ ಕೂಡ ಬರುತ್ತೆ. ನಾನು ಇಂಜಿನಿಯರಿಂಗ್ಲಿ ಏನೇನು ಮಾಡಿದೆ, ಯಾಕಂದರೆ ಮೈ ಸೆಲ್ಫ್ ಗಾಟ್ 31 lakhs per annum, ಲೈಕ್ 31 ಲಕ್ಷ. ಸೊ ಆ ಥರ ನನಗೆ ಜಾಬ್ ಆಫರ್ ಸಿಕ್ಕಿದೆ. ಸೊ ಆ ಥರ ನೀವು ಹೇಗೆ ಮಾಡ್ಬೋದು, ಹ್ಯಾಕಾಥಾನ್ಸ್ ಹೇಗೆ ವಿನ್ ಮಾಡ್ಬೋದು, ಕಾಂಪಿಟೇಷನ್ಸಲ್ಲಿ ಹೇಗೆ ವಿನ್ ಮಾಡ್ಬೋದು ಇಂಜಿನಿಯರಿಂಗಲ್ಲಿ, ಅದೆಲ್ಲ ಮುಂದೆ ಬರ್ತಾ ಇರುತ್ತೆ. ಸೊ ಡೂ ಸಬ್ಸ್ಕ್ರೈಬ್. ಸೊ ದ್ಯಾಟ್ಸ್ ಇಟ್, ಗೋ ಆ್ಯಂಡ್ ಚೆಕ್ ಔಟ್ ದ PYQs book of PW. ಜಸ್ಟ್ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಕಮೆಂಟ್ ಸೆಕ್ಷನ್. ಆಮೇಲೆ ಆಲ್ಸೋ ಇನ್ ದ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್. ಆಮೇಲೆ ಹಾರ್ಡ್ ವರ್ಕ್ ಮಾಡ್ತಾ ಇರಿ, ಲಾಸ್ಟ್ 15 days ಇದೆ. ಡಿಮೋಟಿವೇಟ್ ಆಗ್ತಾ ಹೋಗಬೇಡಿ. ಸ್ಟಡಿ ಅಟ್ಲೀಸ್ಟ್ 10 hours a day. 10 hours a day ನೀವು ಸ್ಟಡಿ ಮಾಡಿದ್ರೆ ಅಷ್ಟೇ 15 days ಯು ವಿಲ್ ಗೋ ದಿಸ್ ಲೆವೆಲ್ ಟು ದಿಸ್ ಲೆವೆಲ್. ಯಾಕಂದರೆ ಕೆಲವೊಬ್ರು ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಲಾಸ್ಟ್ 1 month ಅವ್ರು ಒಮ್ಮೆ ಜಂಪ್ ಮಾಡಿಬಿಡ್ತಾರೆ. ವೈ? ಬಿಕಾಸ್ ದೇ ಡಿಡ್ ಹಾರ್ಡ್ ವರ್ಕ್ ಇನ್ ಲಾಸ್ಟ್ ಫ್ಯೂ ಡೇಸ್. ಅದರಲ್ಲಿ ತುಂಬ ಜನ ಮಾಡಲ್ಲ. ದೇ ಥಿಂಕ್ ನಾನು ಮೊದಲಿಂದ ಓದ್ತಾ ಬಂದಿದ್ದೀನಿ, ಈಗ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ. ಆಗಿರ್ಬೋದು. ಇಟ್ಸ್ ಆ್ಯಕ್ಚುಲಿ ರಿವರ್ಸ್. ಲಾಸ್ಟ್ ಮೂಮೆಂಟ್ ಬಂದ ಮೇಲೆ ಯು ಹ್ಯಾವ್ ಟು ಸ್ಟಡಿ ಮೋರ್. ಓಕೆ, ಸೊ ಅದನ್ನ ಮೇಂಟೈನ್ ಮಾಡಿ. ಆ್ಯಂಡ್ ದ್ಯಾಟ್ಸ್ ಇಟ್. ಆಲ್ಸೋ ನೆಕ್ಸ್ಟ್ ವಿಡಿಯೋ. ಬಾಯ್.